ಟೈಮ್ 5 ಆಗ್ಯದ. ಟಿಕೆಟ್ ಕನ್ಫರ್ಮ್ ಆಯ್ತು ನೋಡ್ರಿ ನಾಳಿಂದು 4 ತಾರೀಕು. ಈಗ ಸುಮ್ಮ ಹೊರಗೆ ಹೋಗೋರಂತ ಅಲ್ಲತ್ತಿದ ಮನಸ್ಸು ಹೊಂಟಿಲ್ಲ, ಏನು ಮಾಡಬೇಕು. ಆಯ್ತು ನಾಳೆ ಹೋಗೋದೇ ಅದ ತಿಲಿಕರ. ಹೋಗ್ಬೇಕು ಭೀ ಅನ್ಸತ್ತದ, ಹೋಗ್ಬಿಡ್ದು ಭೀ ಅನ್ಸತ್ತದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾಳಿಗೂ ಹೋಗೋದದ. ನಿಮಗೆ ಗೊತ್ತದನೋ ಇಲ್ಲೋ, ನಾನು ಏನಿಂದ ವಿಡಿಯೋದಾಗ ಹೇಳಿದ ಏನಪ್ಪ ಅಂದರು, ನನಗೆ ಹೋಗೋದಿತ್ತಿಲ್ಲ 3 ತಾರೀಕಿಗೆ. ಅದು ಟಿಕೆಟ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ನಡೆದ 4 ತಾರೀಕಿಗೆ ಆಯಿತು. 1-2 ಕ್ಲಿಪ್ ಮಮ್ಮಿದು ಹಾಕ್ತಾಯಿಲ್ಲ ಡೈಲಿ ಸುಮ್ಮನೆ ನೆನಪಿಗಂತ. ಮಮ್ಮಿ ಹೆಚ್ಚು ಬೈಲತ್ತಾರಂತ ಅವ್ರಿಗೆ ಹೆಚ್ಚು ತೊಗೊಂಡು ಹೋಗಿದ್ದ ವೀಡಿಯೋದನ್ನ. ಮತ್ತು ವೀಕ ಒಂದ್ಸಲ ಏನವ ನಾ ಏನು ನಡ್ದದ ಮಾಡಿ ಹಾಯ್ ಮಾಡ್ರಿ ನಮ್ಮ. ಆಯ್ತು, ಡೈಲಿ ಮಮ್ಮಿದೊಂದು ಕ್ಲಿಪ್ ಇರ್ಬೇಕು ಒಳಗೆ, ಅದಕ್ಕೆ ತೊಗೊಲತ್ತಿದೆ. ಸ್ವಪ್ನಕ್ಕೂ ನೀನೇ ನಿನ್ನಿಂದ ದಿನಾರ ವೇಸ್ಟ್ ಆಗ್ಯದಿಲ್ಲ. ಇವತ್ತು ಏನು ಮಾಡಪ್ಲೇ ಇದ್ದ ಅಂದರು. ಈಗ ಅವು ಇವು ಸುಮ್ಮನೆ ಏನು ಹತ್ತಿನ ಸಾಮಾನುಗಳು ತೊಗೊಲತ್ತಿದೆ ಅಂತ ತಿಳ್ಕೊರಿ. ತೊಗೊಂಡು ಬರ್ತೇವೆ ಅವ್ರದಿಂದ. ಲೈಕ್ ಸಾಕ್ಸ್, ನಮ್ಮಲ್ಲಿ ಸಾಕ್ಸ್ ಇಲ್ಲ, ಹಳೆವ ಹೋಗ್ಯವ. ಅಕ್ಕೋ ಅಂಥವು ಏನೇನು ಚಂದ ಅನ್ನಿಸ್ತಾವ ಅಂದ್ರೆ ಏನೇನು ನನಗೆ ಬೇಕು ಡೈಲಿ ಯೂಸ್ ಕಡಿಂದು ಅಂಥವೆಲ್ಲ ತೊಗೊಳಕ್ಕೆ ನಾನು ಹಿಡಿದೆ ಕಮಲರ್ಕ್. ಇನ್ನು ತಡ ಅದ ಅನ್ನಿಸ್ತದೆ ನನಗೆ ಭೀ. ಹೋಗಿ ಸಿಗ್ತಾ ಈಗ ತನ ಮಮ್ಮಿ ಮನೆ ತೊಗೊಂಡ್ರು, ನಾ ಭೀ ಹೆಲ್ಪ್ ಮಾಡ್ದೆ. ಈಗ ನಾನು ನಡ್ತದೆ ಕಮಲನಗರ್ಗೆ ಹೋಗಿ ತೋರಿಸ್ತಾ. ಯಾಕೆ ಎಲ್ಲಿ ಭೀ ಹೋಗಿ ವೀಡಿಯೋ ಮಾಡ್ಬೇಕಂತ ನಂಗೆ ಮನಸ್ಸೇ ಆಗೋಗ್ಯದ. ಅವ್ರಿಗೆ ಹೋಗೋದು ಅಲ್ಲಿ ಮಾಡೋದು ಮನಸ್ಸೇ ಆಗೋಗ್ಯದ. ಏನದ ನಂದು ಒಬ್ಬಂದೇ ಹೇಳ್ಕೊಲತ್ತದೆ. ಆಯ್ತು ಹೋಗಿ ಬಂದ ನೋಡ್ರಿ ಕಮಲವ್ರಿಗೆ ಭೀ. ಅಲ್ಲಿ ಏನು ಭೀ ತೋರ್ಸ್ಲಿಕ್ಕಾಗಿಲ್ಲ, ಮನಸ್ಸೇ ಇಲ್ಲ ಅಂತ ತಿಳ್ಕೊರಿ. ಹಿಂಗೆ ಎಲ್ಲರ ಹೋಗಿ ವೀಡಿಯೋ ಮಾಡೋದು ನೋಡ್ರಿ. ಥೋಡೆ ಉಳ್ದಿನ ಕೆಲಸ ಮಾಡ್ಕೊಂಡು ಬಂದೆ, ಮತ್ತು ಆಮೇಲೆ ಸಿಗುತ್ತೆ. ಮತ್ತೇನು ಬಿ ಮನಸ್ಸೇ ಹೊಂಟಿಲ್ಲ ನೋಡ್ರಿ. ಹೋಗ್ಬೇಕು ಭೀ ಅನ್ಸಲ್ಲ ನಂಗೆ. ಹೇಳು ಟೈಮ್ 5 ಆಗ್ಯದ. ಟಿಕೆಟ್ ಕನ್ಫರ್ಮ್ ಆಯ್ತು ನೋಡ್ರಿ ನಾಳಿಂದು 4 ತಾರೀಕು. ಈಗ ಸುಮ್ಮ ಹೊರಗೆ ಹೋಗೋರಂತ ಅಲ್ಲತ್ತಿದ ಮನಸ್ಸೇ ಹೊಂಟಿಲ್ಲ, ಏನು ಮಾಡಬೇಕು. ಆಯ್ತು ನಾಳೆ ಹೋಗೋದೇ ಅದ ತಿಲಿಕರ. ಹೋಗ್ಬೇಕು ಭೀ ಅನ್ಸತ್ತದ, ಹೋಗ್ಬಿಡ್ದು ಭೀ ಅನ್ಸತ್ತದ. ಅವನು ಯಾವತ್ತು ಭೀ ಓದಿನೋ ಇಲ್ಲ. ನಾ ಒಂದೇ ಸಲ ಓದಿನೋ ಇದ್ದ, ಅದು ಭೀ 1.5 ತಿಂಗಳು 2019 ಔರಂಗಾಬಾದ್ಗೆ ಹೋಗಿದ್ದಾನ. ಅದು ಭಾಳ ದೊಡ್ಡದು ಲಪಡ ಅದ, ಅದಕ್ಕೆ ಹೋಗಿದ್ದಾನ. ಆ ನೆಟ್ವರ್ಕ್ ಮಾರ್ಕೆಟಿಂಗು ಅಲ್ಲಿ ಜರ ಫ್ರಾಡ್ ಆಗಿತ್ತು, ಅಲ್ಲಿ ಹೋಗಿದ್ದ. 1.5 ತಿಂಗಳು ಅಲ್ಲೇ ಉಳ್ದಿನೋ ಇದ್ದ. ಅದ್ರ ಬಾದ್ ನಮ್ಮ ಮನೆದಿಂದ ದೂರ ಯಾವತ್ತು ಭೀ ಉಳ್ದಿನೋ ಇಲ್ಲ ನೋಡ್ರಿ. ಈಗ ಹೋಯ್ತಾ ನಂಗೆ 100% ಗೊತ್ತದ. ನಂಗೆ ಅನ್ನಿಸ್ತದು 100% ಅಂತ ಏನು ಹೇಳಲ್ಲ. ನಾವು ವಾಪಸ್ ಬರ್ತಾ ಒಂದು ತಿಂಗಳದಾಗೆ ಅಂದ್ರೆ ಒಂದು ದಿನ ಬಂದು ಹೋಯ್ತಾ, ಹಿಂಗೆ ಸುಟ್ಟಿ ಇದ್ದು ಅಂದ್ರೆ ಬಂದು ಹೋಯ್ತಾ ಅನ್ನಿಸ್ತದೆ ನನಗೆ. ನೋಡೋ ಬರ್ತದೆ. ಮನಸ್ಸು ಹೊಂಟಿಲ್ಲಿ ಹೊರಗೆ ಹೋಯ್ತು. ಟೈಮು 7 ಆಗ್ಯದ ನೋಡ್ರಿ. ನಾ ಏನಪ್ಪ ಅಂದರು, ಈಗ ಇದು ಲ್ಯಾಪ್ಟಾಪ್ ಕೊಡ್ಲಕ್ಕೆ ನಡೆದ. ತೊಗೊಳಕ್ಕೆ ಲ್ಯಾಪ್ಟಾಪ್ ತೊಗೊಂಡು ಬಂದಿದೆ. ಇಲ್ಲ ನಮ್ಮದು ಕಾಕನ ಮಗನ, ನಮ್ಮದು ಅಣ್ಣ, ಅವನ ಬಳಿ ಲ್ಯಾಪ್ಟಾಪ್ ತಂದಿದ್ದ. ಮತ್ತು ನಂಬಲ್ಲಿ ಭೀ ಬೆಂಗ್ಳೂರು ಕೊಯ್ಲಕ್ಕೆ ಲ್ಯಾಪ್ಟಾಪ್ ಇಲ್ಲ ನೋಡ್ರಿ. ನಮಗೆ ಫಿಕ್ಸ್ ಲ್ಯಾಪ್ಟಾಪ್ ಬೇಕೇ. ಯಾಕೆ ನಾವು ಕೋರ್ಸ್ ಮಾಡಿದ್ದೆವು ಇಂಟರ್ನ್ಶಿಪ್ದು, ಅದಕ್ಕೆ ಸಾಫ್ಟ್ವೇರ್ ಕಲಿಯತ್ತಿದ್ದೇವಲ್ಲ. ಸಾಫ್ಟ್ವೇರು ಲ್ಯಾಪ್ಟಾಪ್ದಾಗ ಯೂಸ್ ಮಾಡೋಕೆ ಮೇನ್ ಅದ. ಅಂದ್ರೆ ನಂಗೆ ಮಾತಾಡ್ಲಿಕ್ಕೆ ಬಂದಿಲ್ಲ ಬಿಡ್ರಿ. ಅಂದ್ರೆ ಏನು ಸಾಫ್ಟ್ವೇರ್ ಯೂಸ್ ಮಾಡ್ತೇವೆ ನೋಡ್ರಿ, ಅದಕ್ಕೆ ಫಿಕ್ಸ್ ಕಂಪಲ್ಸರಿ ಲ್ಯಾಪ್ಟಾಪ್ ಬೇಕೇ. ನಮ್ಮಲ್ಲಿ ಇಲ್ಲ ನೋಡ್ರಿ. ಈಗ ಇದು ಅಣ್ಣಂದದ, ಇದು ಅಷ್ಟೇನು ಅಂದ್ರೆ ತಮ್ಮಪ್ಲೇ ಅದ. ಸಾಫ್ಟ್ವೇರು ಹಿಂಗೆ ಸಪೋರ್ಟ್ ಆಯ್ತದಿಲ್ಲೋ ಗೊತ್ತಿಲ್ಲ. ಮತ್ತು ಲ್ಯಾಪ್ಟಾಪ್ ತೊಗೋಬೇಕೇ ಇರ್ತದಂತ ಅನಿಸ್ತದೆ. ಈಗ ಸದ್ಯ ಅಷ್ಟೇನು ಬಜೆಟ್ ಅದು ಇದು ಇಲ್ಲ ನೋಡ್ರಿ. ಯಾರ್ದಾರ ಯೂಸ್ ಮಾಡಿರಿ, ಹೆಂಗಾಯ್ತು ಹಂಗೆ ನಡ್ಸ್ಕೊಂಬರಂತ ತಿಳ್ಕೊರಿ. ಈ ನಮ್ಮ ಅಣ್ಣಂದು ಲ್ಯಾಪ್ಟಾಪು ಇದು ಕೊಟ್ಟು ಬರ್ತಾ. ಹಿಂಗೆ ಲ್ಯಾಪ್ಟಾಪ್ ಅದ ನೋಡ್ರಿ. ಬ್ಯಾಗ್ ಭೀ ತೊಗೊಂಡಿದ್ದಿಲ್ಲ, ಹಿಂಗೆ ಒಂದು ಕೊಡಾಕ್ತ. ಮತ್ತು ಇವತ್ತಿನ ದಿನ ಪೂರ ಹಿಂಗೆ ಮನೆಗೆ ಇದ್ದ. ಅಂದ್ರೆ ಮನೆಗೆ ಒಂದು ಸಲ ಕವರ್ಗೆ ಹೋಗಿ ಬಂದಿದ್ದೆ, ಖಾಲಿ ವೀಡಿಯೋ ಪೋಸ್ಟ್ ಮಾಡಿ ಬಂದಿದ್ದೆ. ಮತ್ತು ಅದು ಏನು ಹತ್ತಿಂದು ಲೈಕ್ ಸಾಕ್ಸು ನನಗೆ ಬೇಕಾಗಿದ್ದು ಯೂಸ್ ಮಾಡೋ ಡೈಲಿ ಅವು ಸಾಮಾನು ತೊಗೊಂಡು ಬಂದಿದ್ದೆ ಅಂತ ತಿಳ್ಕೊರಿ. ಮತ್ತು ಈಗೇನಪ್ಪ ಅಂದರು ಮನೆಗೆ ಇದ್ದೆಲ್ಲ, ಅದು ಕವರ್ಗೆ ಹೋಗಿ ಬಂದಮೇಲೆ ಹಿಂಗೆ ಈಗ ಸುಮ್ಮ ಜರ ಮೂಡ್ ಭೀ ಆಫ್ ಆಯ್ತದ ಅಂತ ತಿಳ್ಕೊರಿ. ಎಲ್ಲರ ನಡೆದೇವಂದರು ನೋಡ್ರಿ. ಇದು ಏನು ಹೇಳ್ಕೊಂಬರಿ, ಜರ ಮೂಡ್ ಖರಾಬ್ ಅದ ಅಂತ ತಿಳ್ಕೊರಿ. ನಾಳೆಗೆ ಹೋಯ್ತೇವಿಲ್ಲ. ನನಗೆ ಈ ದಿನ ಅಂದಿದ್ದಿಲ್ಲ 3 ತಾರೀಕಿಗೆ ಹೋಗೋದಂತ ನಂಗೆ ಗೊತ್ತಿತ್ತು. ಯಾಕಂದ್ರೆ ಟಿಕೆಟ್ ಬುಕ್ ಮಾಡಿದ್ದಿಲ್ಲ ನಾವು ಕನ್ಫರ್ಮು. ಸೊ ಅದಕ್ಕೆ ಚೇಂಜ್ ಆಯ್ತದ, ನಾವು ಒಟ್ಟು ಇದು ಮಾಡ್ಕೊಂಡಿಲ್ಲ. ಈಗ ನಾಳೆ ಫಿಕ್ಸ್ ಹೋಗೋದ ಅಂತ ಗೊತ್ತಾಗ್ಯದ. ಯಾಕೆ ಟಿಕೆಟ್ ಎಲ್ಲ ಬಂದವ, ಸೀಟೆಲ್ಲ ಬುಕ್ ಆಗ್ಯದ, ಎಲ್ಲಾಗ್ಯದ. ನಾಳೆಗೆ ಖಾಲಿ ಹೋಗೋದೆ ತಡ ಅದ. ಖರೆ ಜರ ಖರಾಬ್ ಅನ್ಸುತ್ತೆ. ಸೊ ಮನೆ ಬಿಟ್ಟು ಹೋಗ್ಬೇಕು ಅನ್ಸಂದು ನಾವು ನಾಳೆಗೆ ಹೋಗೋದು ತೋರಿಸ್ತಾ, ನಾಡ್ದಿಗೆ ಬೆಂಗಳೂರು ವ್ಯೂ ತೋರಿಸ್ತಾ ಪೂರ.
ಅಲ್ಲಿ ಹೋಗಣಿಕೆ ಎಷ್ಟು ವೀಡಿಯೋ ಮಾಡ್ತಾ ಅದು ಭೀ ಕನ್ಫರ್ಮ್ ಇಲ್ಲ. ವೀಡಿಯೋ ಮಾಡ್ತಾನೋ ಇಲ್ಲೋ, ಮಾಡ್ದಂದ್ರೆ ಮಮ್ಮಿ ಬೈತಾರೆ. ಫಸ್ಟ್ ದಿನ ಹೋಗೋ ದಿನರ ಎಲ್ಲರೂ ನೋಡ್ತೇವೆ ವೀಡಿಯೋ. ಮಮ್ಮಿ ನೋಡ್ಬೇಕಂತ ವೀಡಿಯೋ ಮಾಡ್ತಾ ಹೋಗಿನ ದಿನ ಡೈಲಿ ಮಾಡ್ತಾ ಇದ್ರಲ್ಲ ಕನ್ಫರ್ಮ್ ಇಲ್ಲ ನನಗೆ ಫಿಕ್ಸು ನೋಡೋ ಬರ್ತದೆ. ಇದು ನೆಕ್ಸ್ಟ್ ದಿನ ನಮ್ದವ ನೋಡಿ ಮುಂಜೆ ರೆಡಿ ಆಗ್ಯಾವ ದೇವ್ರಪ್ಲೆ ಎಲ್ಲ ನಡೆದೇವ. ಇವತ್ತು ಕೆಲಸ ಇತ್ತು ಅಂದ್ರೆ ಸೌದಿ ಕಡಿಲಕ್ಕ ಕಂತವೆಲ್ಲ ಹೊಲಗು ನಂದು ಜರ ಮುಂಜಾನೆ ಎದ್ದಿದ್ದೆಲ್ಲ ನನ್ನ ಕಿವಿ ಜರ ಯಾಕೋ ಕೇಳೇ ಬರ್ಬೇಕು. ಯಾಕನ್ಬೇಕು ಗುಂಯಿ ಅಲ್ಲತ್ತದ. ರಾಷ್ಟ್ರ ಇಷ್ಟ ಮಾಡಿದೆ ಅಲ್ಲ ಬಯಲತ್ತಿಲ್ಲೇವಾ. ನಾ ರಾತ್ರಿ ಮುಂಜಾನೆ ಎದ್ದಿದ್ದೆ ನಾ ರಾತ್ರಿ ತಡ ಮಾಡಿ ಮಕ್ಕೊಂಡಿದ್ದೆ. ಯಾಕಂದ್ರೆ ನಾಳೆ ಮುಂಜಾನೆ ಜಲ್ದಿ ಹೇಳ್ಬೇಕಂತ, ಅದಕ್ಕೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಮತ್ತು ಈಗ ಭೀ ಮುಂಜಾನೆ ಜಲ್ದಿ ಎದ್ದಿದ್ದೆ ಯಾಕಂದ್ರೆ ಇವತ್ತು ನಡೆದಿದೆ ಇಲ್ಲ, ಅದಕ್ಕೆ ಜರ ಜಲ್ದಿ ಹೇಳಬೇಕು. ನಾ ಡೈಲಿ ಹೊರಗೆ ಮಕ್ಕೋತಿದ್ದೆ, ಯಾಗಾರ ಫೋನ್ ನೋಡ್ಕೋತ ಹೊರಗೆ ಮಕ್ಕೋತಿದ್ದೆ, ಮನೆಗೆ ಮಕ್ಕೊಂಡಿದ್ದೆ. ಇವತ್ತೇನಪ್ಪ ಅಂದ್ರೆ ನಡೆದಿದೆ ಬೆಂಗ್ಳೂರಿಗೆ ಚೇಕ್ ಟ್ರೈನ್ ಅದ. ಅದಕ್ಕೆ ಅರ್ಧ ಬ್ಲಾಗು ಇದ್ರಾಗ ಅರ್ಧ ಬ್ಲಾಗ್ ಸ್ಟಾರ್ಟ್ ಅಂದ್ರೆ ನೀವು ಮುಂದೆ ತಿಳಿತದೆ ನೆಕ್ಸ್ಟ್ ಬ್ಲಾಗ್ ವೀಡಿಯೋದಾಗ ಮುಂದೆ ಇವತ್ತು. ಈ ಸದ್ಯ ನಡೆದೇನ ಬಿಸ್ಕಿಟ್ ತರ್ಲಕ್ಕೆ ಮುಂಜೆ ಬಿಸ್ಕಿಟಿಕ ನಾಲಿ ಕ್ಲೀನ್ ಮಾಡ್ಸಾರ ನೋಡ್ಕ. ಮಾರ್ನಿಂಗ್ ವ್ಯೂ ಗಲ್ಲಿ ಇನ್ನೂ ಭೀ ಥೋಡೆ ಚಳಿ ಆಲತ್ತ ನೋಡ್ರಿ. ನಾವು ಎಷ್ಟು ದಿನ ಇತ್ತು ಸಾತಕ್ಕೆ ಎದ್ದು ಎಷ್ಟು ಟೈಮು 7:30 ಆಗ್ಯದ. ಈಗ ಇದು ಜಾಗ ಡೈಲಿ ಹುಡುಗ್ಬೇಕಾಯ್ತದ ನೋಡ್ರಿ. ಇದು ಈಗ ಇಷ್ಟು ಈಗ ಇಲ್ಲೆಲ್ಲ ಕಾಕಿದೇರು ಹುಡುಕ್ತಾರ ಮತ್ತು ನಮ್ಮ ಮಮ್ಮಿ ಹುಡುಕ್ತಾರೆ ನೋಡ್ರಿ. ಇಷ್ಟೆಲ್ಲ ಡೈಲಿ ಕ್ಲೀನ್ ಮಾಡ್ಬೇಕಾಯ್ತದೆ ಎಲ್ಲ. ಇಲ್ಲಾಂದ್ರೆ ಇದು ಪೂರಾ ಇವೆಲ್ಲ ವೇಸ್ಟ್ ಇರ್ತಾವೆ ನೋಡ್ರಿ. ಅದ್ರದ್ದು ತಪ್ಪಲ್ ಅವು ಒಣಗಿನ ಅವೆಲ್ಲ ಪೂರಾ ಬಿದ್ದು ಭಾಳ ಲಾಸ್ಟಿಗೆ ಖರಾಬ್ ಆಯ್ತು. ಇಲ್ಲೆಲ್ಲ ಹಂಗೆ ಅದೇ ತುಂಬೋದು ನೋಡ್ರಿ. ಈಗ ಇಷ್ಟು ಮುಂಜಾನೆ ನಂಗೆ ಬೇರೆ ಕೆಲಸ ಇಲ್ಲ ಅಂತಿಲ್ಲ. ಇದು ಕ್ಲಿಪ್ ಯಾಕೆ ಆಗ್ಲತ್ತದ ಅಂದರು ನಾನು ನಡೆದಿದೆ ಇಲ್ಲ. ಮತ್ತೊಂದು ಅಂದ್ರೆ ಇದು ಲಾಸ್ಟ್ ಬ್ಲಾಗ್ ಅದ ಊರಾಗಿಂದ, ಸೆಕೆಂಡ್ ಲಾಸ್ಟ್. ಇದ್ರ ಬಾದ್ ಒಂದು ಸ್ಟಾರ್ಟ್ ಮಾಡ್ತಾ ಅದು ಇವತ್ತಿಂದ. ಹಾಯ್ ನಮ್ಮ ನಡೀತೀನೋ ಮುಂಜಾನೆ ಹಾಲು ತರ್ಲಕ್ಕೆ ಹೋಗಿರು ಮಮ್ಮಿ. ಈಗ ಇವ್ಯಾರು ತಂದಿದ ಹೋಲೆ ಇವತ್ತಿನ ಬಾದು ವಿಡಿಯೋ ಮಾಡಬೇಡ ಆಯ್ತು ನಾವು ಹಾಂ ಇವತ್ತಿನ ಬಾದು ವಿಡಿಯೋ ಮಾಡಬೇಡ ಅಂದ ಮಮ್ಮಿ. ಅದಕ್ಕೆ ವಿಡಿಯೋ ಎಂಡ್ ಮಾಡಕ್ರಿ. ಆಯ್ತು ಬೈ, ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈಗ ಮತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು. ನಾ ಮೈ ತೊಗೊಂಡು ಮತ್ತು ಇವತ್ತು ಹೋಗೋದದ ಬೆಂಗ್ಳೂರಿಗೆ ನಿಮ್ಗೆ ಗೊತ್ತಿದ್ದಂಗೆ. ಸೊ ಮುಂಜಾನೆ ಇದು ಬ್ಲಾಗ್ ಎಂಡ್ ಮಾಡ್ತದೆ ಅಂತ ತಿಳ್ಕೊ. ರಾತ್ರಿ ಹಂಗೆ ಮಕ್ಕೊಂಡಿದ್ದೆ ನಿಮಗೆ ಗೊತ್ತದ. ಮತ್ತು ಅಂದ್ರೆ ಹೋಲ್ಬಿಡ್ರಿ, ಅದು ಮತ್ತು ಕನ್ಫ್ಯೂಸ್ ಆಯ್ತದ. ಮತ್ತು ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈ ವಿಡಿಯೋ ಏನಪ್ಪ ಅಂದರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗರ್ ನೆಕ್ಸ್ಟ್ ಟೈಮ್ ಇಂಥದ್ದು ಇಂಟ್ರೆಸ್ಟ್ ವಿಡಿಯೋ ತೊಗೊಂಡು ಆಯ್ತನ.